ಇದು ನನ್ನ ಹೀರೋಗ ಪ್ಯಾಂಟ ಅಂಗಿ ಇದು ಅವಂಗ ಫಸ್ಟ್ ಟೈಮ್ ಒಂದು ನನ್ನ ಮಗಗೆ ಫಸ್ಟ್ ಅರ್ವಿ. ಹಾಯ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಈಗ ಟೈಮ್ ಆಗೈತಿ 8 ಆಗೈತಿ. ಇವತ್ತು ಅಪ್ಪ ಹೋಗಿದ್ದಾನು. ಇವತ್ತು ಅಪ್ಪಗಟ್ಟ ಅಡುಗೆ ಮಾಡೋದೈತಿ. ಬೆಳಗಿನ ಕೆಲಸಗಳು ಅವ್ರು ಡೈಲಿ ಇದ್ದಿದ್ದನ್ನ ನನಗೆ ಮಾಡೋದ. ಇನ್ನು ಅರಿವು ಎಷ್ಟು ಅದಾವು ನಿನ್ನೆ ಸ್ವಲ್ಪ ನೆನೆ ಹಾಕಿಟ್ಟೀನಿ. ಅವೆಲ್ಲ ಅರಿವು ಒಗಿಬೇಕು. ಮತ್ತು ನಂಗೆ ಒಂದು ಸ್ವಲ್ಪ ನಾಷ್ಟ ಮಾಡ್ಕೋಬೇಕು, ಹಸುವಾಗೈತಿ. ಅದನ್ನು ಫಸ್ಟ್ ಮಾಡ್ಕೋತಾನು. ಆಮೇಲೆ ಒಂದು ಸ್ವಲ್ಪ ನೀರು ಬರೋದಾವು, ನೀರು ತುಂಬೇಕು, ಬಾಂಡೆ ತಿಕ್ಬೇಕು, ಜಳಕ, ಪೂಜಾ. ಮತ್ತು ನೀನು ಅಟ್ಟು ರೇಷನ್ ಚೀಟಿ ಅಟ ಕೊಟ್ಟರು, ರೇಷನ್ ಕೊಡಲಿಲ್ಲ. ಇನ್ನು ಮಧ್ಯಾಹ್ನ ನಿನ್ನೆ ಏನಂದಟ್ಟು 2 ಗಂಟೆ ಇತ್ತು. ಮಧ್ಯಾಹ್ನ ಡ್ಯೂಟಿಗೆ ಹೋದ್ನಿ. 1 ಗಂಟೆಗೆ ನೋಡಿನಿಕಾರ ಅವ್ರೇನೇನು ತೆಗೆದ್ರಕ್ಕಿಲ್ಲ. ಇವತ್ತರ ಹೋಗಿ ಏನು ಕೊಡ್ತಾರಲ್ಲ ನೋಡಬೇಕು. ಹೋಗಿ ರೇಷನ್ ಅಟ್ಟು ತೊಗೊಂಬರ್ಬೇಕು, ಇಲ್ಲಾಂದ್ರೆ ಅದೊಂದು ತಪ್ತೈತಿ. ಈಗ ಇದನ್ನೆಲ್ಲ ಮುಗಿಸೋಕೆ ಒಂದು 10-10:30 ಆಕೈತಿ. ಹೋಗಿ ನೋಡಿ ಬರ್ತಾನು. ಏನಾರೇ ಬೆಳಿಗ್ಗೆ ಕೊಡತ್ತಿರು ಹಂಗೆ. ಇಲ್ಲಂತಂದ್ರೆ ಮಧ್ಯಾಹ್ನ ಹೋಗಿ ಕೊಡತ್ತೀವಿ ಅಂದ್ರೆ ಮಧ್ಯಾಹ್ನ ಹೋಗಿ ಬರ್ತೈತಿ. ನೀರೆರಡು ಬಂದವು. ಈಗ ನೀರೆರಡು ತುಂಬಿ ಇದೊಂದು ಕೆಲಸ ಮುಗಿದೈತಿ. ಇವತ್ತು ಇನ್ನೂ ಪೂಜಾ ಇಲ್ಲ. ನನಗೆ ಇನ್ನು ನಾನು ನಾಷ್ಟ ಮಾಡ್ಕೊಂಡಿಲ್ಲ. ನಾನು ನಾಷ್ಟ ಮಾಡ್ಕೋಬೇಕು, ಇನ್ನು ಪೂಜಾ ಮಾಡ್ಬೇಕು. ಇನ್ನು ಸ್ವಲ್ಪ ಅದಾವೆ ಬಂಡೆ. ಏನು ಇದಕ್ಕೇನು ನಡೀತೈತಿ. ಮಧ್ಯಾಹ್ನಕ್ಕೆ ಅಪ್ಪಾಗ ಅನ್ನಕ್ಕಿಟ್ಟನು. ಅಪ್ಪಾಗ ನಂಗೆ ಸಾರಾಟ ಮಾಡ್ತಾನು. ಈಗ ನನಗೆ ನಾಷ್ಟ ಮಾಡ್ಕೋತಾನೆ ಫಸ್ಟ. ಭಾಳ ಹಸುವಾಗೈತಿ. ಈಗ ನಮ್ದರ ಏನೈತಿ ನಾಷ್ಟ ಅಂದ್ರೆ ಒಂದು ಅವಲಕ್ಕಿ ಇಲ್ಲಾಂದ್ರೆ ಉಪ್ಪಿಟ್ಟು. ಇದನ್ನು ಬಿಟ್ಟರೆ ನನಗೊಟ್ಟಿಗೆ ನಾಷ್ಟ ಮಾಡೋಕ್ಕೆ ಬರೋಲ್ಲ. ಅಷ್ಟೇ ಏನಾರು ಮಾಡ್ಕೋದ ಅವನ ತಿನ್ನೋದ. ಇದನ್ನ ನಾ ಫಸ್ಟ್ ನಾಷ್ಟ ಮಾಡ್ಕೋತಾನು. ಫಸ್ಟ್ ನಾಷ್ಟ ಊಟ ತಿಂದ ಇದನ್ನ ಅಡುಗೆ ಮಾಡಿಟ್ಟ ಆಮೇಲೆ ಜಳಕ ಮಾಡಿ ಬಂದು ಪೂಜೆ ಮಾಡಾಕತ್ತೈತಿ. ಆಮೇಲೆ ರೇಷನ್ ನೋಡೋದು. ನಾವು ಹೆಚ್ಚು ನಮ್ಮ ಮನ್ಯಾಗ ಅಡುಗೆ ಇದನ್ನ ಇಲ್ಲದಕ್ಕೆ ನಾನು ಕ್ಯಾಂಟೀನ್ದಾಗ ಊಟ ಮಾಡತ್ತಾನೆ. ಈಗ ಡೈಲಿ ಕೆಲಸಕ್ಕೆ ಅನ್ನೋಕೆ ದಪ್ಪ ಪಾಪ ಅನ್ನ ಸಾರು ಆಡ್ಬಿಟ್ರೆ ನಾವೇನು ಮಾಡೋದೇ ಇಲ್ಲ. ಅದಕ್ಕೆ ಎಲ್ಲ ಉಳ್ಯಾತಾವ. ಮೆಣಸಿನ್ಕಾಯಿ ಯಾವ ಕೊತ್ತಂಬರಿ ತರೋದ ಎಲ್ಲ ಅವು ಉಳ್ಯಾತಾವ. ಹಿಂಗಾಗೈತೆ ರಟನ್. ಅದು ನಾ ಮನ್ಯಾಗ ಯಾವಾಗಾರ ಬೆಳಿಗ್ಗಿದ್ದಾಗ ಶಿಫ್ಟ್ ಇದ್ದಾಗ ಒಟ್ಟು ಮನ್ಯಾಗಿದ್ದಾಗ ಸೂಟಿ ಇದ್ದಾಗ ಅಷ್ಟೇ ನಾಷ್ಟ. ಇಲ್ಲಾಂದ್ರೆ ಒಟ್ಟು ಮನ್ಯಾಗ ನಾಷ್ಟ ಎಲ್ಲ ಏನಿಲ್ಲ. ಡೈಲಿ ಅಲ್ಲೇ ಹೋಗೋದ, ಅಲ್ಲೇ ತಿನ್ನೋದ, ಕೆಲಸ ಮಾಡೋದ, ಬರೀ ಬಂದು ಮಲ್ಕೋದ. ಅದಾಗೈತಿ. ಮನ್ಯಾಗ ಅಡುಗೆ ಮಾಡೋದಿಲ್ದಾಗ ಹಿಂಗಾಗೋದ. ಏನು ಮಾಡೋದ, ನಮ್ದು ಟೈಮ್ ಸರಿ ಇಲ್ಲ, ಮಾಡ್ಕೋತ ಹೋಗೋದಾಗೈತಿ. ಅವ ಇದ್ದಾಗ ಅಡುಗೆ ಮನ್ಯಾಗ ಕಾಲು ಹಿಡಿದ್ರಕ್ಕಿಲ್ಲ. ನಮ್ಗೆ ಅಡುಗೆದೇನು ಟೆನ್ಷನ್ ಇರೋಕ್ಕಿಲ್ಲ. ಈಗ ಅವನೂ ಇಲ್ಲ, ಹೆಂಡತಿ ತವ್ರ ಮನೆಗೆ ಹೋಗಿದ್ದು. ಅಂದರೆ ಈಗ ನಾವು ಏನಾರು ಅಡ್ಜಸ್ಟ್ ಮಾಡ್ಕೋಬೇಕು. ಯಾರಿಗೆ ಹೇಳೋನು, ಯಾರೇನು ಬಂದು ಏನು ಮಾಡ್ಕೊಡೋರು ಅವ್ರು ನಮಗೇನು ಇಲ್ಲ ಅಂತಂದ್ರೆ ಅವ ತಿಳ್ಕೊಂಡಾಗ ನಾವು ನೋಡಿದ್ರು ಯಾರು ರಿಟೈರ್ಡ್ ಬಂದು ಮಾಡಿದಾರೆ. ನಾಷ್ಟ ಆಟು ರೆಡಿ ಆಯ್ತು. ಅವಲಕ್ಕಿ ಮಾಡ್ಕೊನಿ. ಅವಲಕ್ಕಿ ಉಪ್ಪಿಟ್ಟಾಗ್ಬಿಟ್ರೆ ನನಗೂ ಏನು ನಾಷ್ಟ ಬರೋಲ್ಲ. ಮಾಡಕ್ಕಾಗ ಒಂದು ಪೂರ್ತಿ ಹೊಟ್ಟೆ ತುಂಬ ಮಾಡ್ಕೋದ. ನಾಷ್ಟ ಮಾಡ್ಕೊಂಡನು. ಇಲ್ಲ ಅನ್ನ ಕಟ್ಟಿಟ್ಟನು. ಅನ್ನ ಆಟೋ ಆಗೈತಿ. ಇದು ಕೆಲಸ ಮುಗಿತು. ಅದ್ರ ಜೊತೆ ಬಾಜು ಇಟ್ಟಿದ್ದಕ್ಕೆ ಇನ್ನು ಸಾರಾಟ ಮಾಡ್ತಾನು. ಅದಟ್ಟು ಮಧ್ಯಾಹ್ನ ಅಡುಗೆ ಮುಗಿದೈತಿ. ನೀರಟ್ಟು ಕಾದವು. ನೀರಟ್ಟು ಜಳಕಾಟ ಮಾಡಿಬಿಟ್ಟಂದ್ರೆ ಪೂಜಾ ಅಟ್ಟು ಮಾಡ್ತಾನು.
ಇವತ್ತಿನ ಇದಟ್ಟು ಕೆಲಸ ಮುಗಿದೈತಿ. ಪೂಜೆ ಅಟ್ಟು ಆಯ್ತು. ಇವತ್ತಿನ ಬೆಳಗಿನ ಎಲ್ಲ ಕೆಲಸ ಮುಗೀತು. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತಾನು. ಬಾಯ್. ನನ್ನ ಮಗ ಹುಟ್ಟಿ ಈಗ ಇವತ್ತಿಗೆ 1 ವಾರ ಆಯ್ತು. ಅವಂಗ ಫಸ್ಟ್ ಟೈಮ್ ಒಂದು ಅರ್ವಿ ತಂದನು, ಸಣ್ಣ 1-2 ತಿಂಗಳು ಆಗುವಟ ಅಂತ ಕೇಳಿ ತೊಗೊಂಬಂದನು. ನನ್ನ ಮಗಗೂ ಆಯ್ತು ಮತ್ತು ಅವ್ರ ನನ್ನ ಹೆಂಡತಿ ತಂಗಿನೂ ಹೊಡೆದಾರು. ಅವ್ರು ಹೆಣ್ಣು ಹೊಡೆದಾರೋ ಅವ್ರಿಗೊಂದು, ನನ್ನ ಮಗಗೊಂದು 2 ತಂದನು. ಈಗ ನನ್ನ ಹೀರೋಗ ಪ್ಯಾಂಟ, ಅಂಗಿ ಇದು ಅವಂಗ ಫಸ್ಟ್ ಟೈಮ್ ನನ್ನ ಮಗಗೆ ಫಸ್ಟ್ ಅರ್ವಿ. ಇದು ನಮ್ಮ ಚಿನ್ನಿಗೆ ಅವ್ರ ತಂಗಿ ಹಿಡ್ದಾಳು ಆ ಹುಡುಗಿಗೆ. ಆಕೆಗೂ ಡ್ರೆಸ್, ಹುಡುಗಿಯರ ಡ್ರೆಸ್ ಒಂದು ಭಾಳ ಚಂದ ಇರ್ತಾವೆ. ಫ್ರಾಕ್ ಆಗ್ಯಾವ ಡಿಸೈನ. ನಮ್ಮ ಹುಡುಗರು ಏನು ಒಂದು ಪ್ಯಾಂಟ, ಒಂದು ಅಂಗಿ ಇಲ್ಲ ಚಡ್ಡಿ ತೊಗೊಂಡ್ರೆ ಡ್ರೆಸ್ಸ ಮುಗೀತ. ಇವ್ರದ್ದು ಹಂಗಲ್ಲ, ಇವರು ಡಿಸೈನ್ ಅವ ಭಾಳ ಚಂದ ಇರ್ತಾವೆ.